ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಾರ್ನಿಂಗ್ ರೋಟೀನ್ ಡೈಲಿ ಯಾವ ಥರ ಇರುತ್ತೋ ಇವತ್ತು ಅದೇ ಥರ ಇದೆ. ಇವತ್ತು ಟಿಫನ್ಗೆ ಚಪಾತಿ ಮತ್ತು ಪಲ್ಯ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಸಾಬುದಾನ್ ಪಾಯಸ ಮಾಡೋಣ ಅಂತ ಸಾಬುದಾನ ಮಾರ್ನಿಂಗ್ಗೆ ನೆನಾಕ್ತಾ ಇದ್ದೀನಿ ನೀರಲ್ಲಿ. ಇದು ನೀರಲ್ಲಿ ಚೆನ್ನಾಗಿ ನೆಂದ್ರೇ ಚೆನ್ನಾಗಿ ಆಗೋದು ಪಾಯಸ, ಹಾಗಾಗಿ ನೆನೆಸಿಟ್ಕೊತಾ ಇದ್ದೀನಿ. ಮಾರ್ನಿಂಗೇ ನಾನು ಈವ್ನಿಂಗ್ ಪಾಯಸ ಮಾಡ್ತಿರೋದು. ಮಾರ್ನಿಂಗೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಪಲ್ಯಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಚಪಾತಿ ಎಲ್ಲ ಲಟ್ಟಿಸಿ ಬೇಯಿಸ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊತಾ ಇದ್ದೀನಿ. ಪಲ್ಯ ಏನು ಕಷ್ಟ ಅಲ್ಲ ಮಾಡೋದು. ಫಸ್ಟೇ ಕೋಸು ಮತ್ತು ಹೆಸ್ರು ಕಾಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ಒಗ್ಗರಣೆಯಲ್ಲಿ ಬೇಯಿಸಿಗೆ ಆನಿಯನ್ನು ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಅದೇ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಇವತ್ತು. ಹಾಗೆ ಗಿಡಕ್ಕೆಲ್ಲ ನೀರು ಹಾಕಿ ಶಂಕು ಪುಷ್ಪನೆಲ್ಲ ಕಿತ್ಕೊಂಡ್ಬಂದು ಡ್ರೈ ಮಾಡಿಕೊಂಡು ನಾನು ಸ್ಟೋರ್ ಮಾಡ್ಕೊತಾ ಇದ್ದೀನಿ ಬ್ಲೂಟೂತ್ಗೆ ಅಂದ್ಬಿಟ್ಟು. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಸಾಬುದಾನ ಪಾಯಸ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಈ ಬೌಲಲ್ಲಿ ಒಂದು ಬೌಲ್ ನೆನೆಸಿಟ್ಟಿದ್ದೀನಿ ಸಬ್ಬಕ್ಕಿನ. ನೋಡಿ ಎಷ್ಟಿದೆ. ಒಂದು ಬೌಲ್ ಬೆಲ್ಲ ತಗೊಂಡಿದ್ದೀನಿ, ಮತ್ತು ಬಾದಾಮಿ ಏಲಕ್ಕಿ ತಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು, 1 ಕಪ್ಪಷ್ಟು ಹಾಲು ಕಾಸಿ ಆರಿಸಿರೋ ಅಂಥದ್ದು. ಈಗ ಈ ಬಾದಾಮಿನ ರುಬ್ಕೊಬೇಕು. ಹುರಿದ್ಬಿಟ್ಟಾರು ರುಬ್ಕೊಬೋದು, ಹಾಗೇನಾದ್ರು ರುಬ್ಕೊಬೋದು. ನಾವು ಇಲ್ಲಿ ಯಾವುದೇ ರೀತಿ ಬಾದಾಮ್ ಮಿಕ್ಸ್ ಪೌಡ್ರ್ ಬರುತ್ತಲ್ಲ, ಮಿಲ್ಕ್, ಅದನ್ನು ಯೂಸ್ ಮಾಡ್ತಿಲ್ಲ. ಅದ್ರ ಬದಲಾಗಿ ನಾವು ಈ ಥರ ಬಾದಾಮನ್ನ ಏಲಕ್ಕಿನೂ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಸೇರಿಸಿ ಗ್ರೈಂಡ್ ಮಾಡ್ತಿಲ್ಲ, ಹಾಲನ್ನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ನಾನು ಚಿಕ್ಕ ಜಾರ್ ಹಾಳಾಗಿದೆ, ಅದಕ್ಕೋಸ್ಕರ ದೊಡ್ಡದು ತಗೊಂಡಿದ್ದೀನಿ. ಅದು ಫುಲ್ ಚೆನ್ನಾಗಿ ಗ್ರೈಂಡ್ ಆಗೋದಕ್ಕೆ ಅಷ್ಟರಲ್ಲೇ ಆಗಲ್ಲ, ಅದಕ್ಕೋಸ್ಕರ ಬೆಲ್ಲನೂ ಸ್ವಲ್ಪ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದ್ರ ಜೊತೆನೆ ಅದು ಬ್ಲೇಡಿಗೆ ಸಿಗಬೇಕಲ್ಲ ಗ್ರೈಂಡ್ ಆಗೋದಕ್ಕೆ, ಅದಕ್ಕೋಸ್ಕರ. ಚಿಕ್ಕ ಜಾರಿದ್ರೆ ನೀವು ಹಾಗೇನೆ ಮಾಡ್ಕೊಬೋದು. ಪ್ಯಾನಲ್ಲಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಕೊತೀನಿ. ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ, ಗೀ ಕೂಡ ಯೂಸ್ ಮಾಡ್ಬೋದು. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ಕೊಳ್ಳೋಣ. ನೋಡಿ, ನಾನೊಂದು ಬೌಲ್ ಅಷ್ಟು ವಾಟರ್ ಸೇರಿಸ್ತಿದ್ದೀನಿ ಫಸ್ಟಿಗೆ. ಈಗ ಈ ಸಾಬುದಾನ ಸೇರಿಸ್ಕೊಳ್ಳೋಣ. ಆ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. ತುಂಬ ಬೇಯೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಒಂದು ಕುದಿ ಬಂದ್ರೇ ಬೆಂದಿರ್ತವೆ. ಕೈ ಬಿಡಬಾರ್ದು, ತಳ ಹಿಡಿಯುತ್ತೆ. ಇನ್ನೊಂದು ಬೌಲ್ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಬೆಂದಿದ್ದಾವೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ಬೆಂದರೆ ಆಯಿತು. ಇವಾಗ ನಾವು ಇದಕ್ಕೆ ಹಾಲು ಸೇರಿಸ್ಕೊಂಡ್ಬಿಡೋಣ, ಇಲ್ಲಾಂದರೆ ತುಂಬ ಗಟ್ಟಿಗೆ ಆಗ್ಬಿಟ್ಟು ತಳ ಹಿಡಿಯುತ್ತೆ. ನೀವು ಹಾಲು ಕಮ್ಮಿ ಬಳಸ್ಕೊತೀವಿ ಅನ್ನೋರು ನೀರು ಜಾಸ್ತಿ ಬಳಸ್ಕೊಂಡು ಕೂಡ ಮಾಡ್ಬೋದು. ಆದರೆ ಬಾದಾಮಿ ಜಾಸ್ತಿ ರುಬ್ಬ ಹಾಕಬೇಕಾಗುತ್ತೆ, ಟೇಸ್ಟ್ ಅವಾಗಲೇ ಬರೋದು. ಅದಕ್ಕೆ ನೋಡಿ, ಬೇಯೋವರೆಗೂ
ಬೆಲ್ಲ ಸೇರ್ಸೋದು ಬೇಡ, ಯಾಕೆಂದ್ರೆ ಚೆನ್ನಾಗಿ ಬೇಯಲ್ಲ ಬೆಲ್ಲ ಸೇರ್ಸಿದ್ರೆ, ಅದಕ್ಕೋಸ್ಕರ ಈ ಬಾದಾಮಿನೂ ಸೇರಿಸ್ತಿಲ್ಲ. ನೋಡಿ ಒಂದೊಂದೇ ಟ್ರಾನ್ಸ್ಪರೆಂಟ್ ಆಗ್ತಿದಾವೆ. ಇಲ್ಲಿ ಈ ತರ ಆಗ್ಬೇಕೆಲ್ಲವು. ನೋಡಿ ಇವಾಗೆಲ್ಲ ಟ್ರಾನ್ಸ್ಪರೆಂಟ್ ಆಗಿದ್ದಾವೆ. ಎಲ್ಲ ಒಂದೊಂದು ಹಾಕ್ಬೇಕಷ್ಟೇನೆ, ಆಗ್ಬಿಡ್ತವೆ. ಇವಾಗ ಬಾದಾಮಿ ಸೇರ್ಸೋಣ. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಬಾದಾಮಿ ಏಲಕ್ಕಿ ಸೇರ್ಸೋದು. ಇದಕ್ಕೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಸೇರಿಸ್ಲಿಲ್ಲ. ಇಲ್ಲ ಅಂದ್ರೆ ನಾವು ಹಾಲು ಸೇರಿಸ್ದಾಗಲೇ ಸೇರಿಸ್ಕೊಬೋದು. ಇಲ್ಲಿ ಅದಕ್ಕೆ ಮಾಡ್ಕೊಬೇಕು. ಅದು ಆರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ. ಬೆಲ್ಲನೂ ಸೇರಿಸಿದೀನಿ. ನಾನು ವಿಡಿಯೋ ಆನ್ ಮಾಡೋದು ಮರ್ತೋಗ್ಬಿಟ್ಟೆ, ಸೇರಿಸ್ಬಿಟ್ಟೆ ಆನಲ್ಲಿದೆ ಅನ್ಕೊಂಡು. ನೋಡಿ ಇವಾಗ ಬೆಲ್ಲ ಎಲ್ಲ ಕರ್ಗಿದೆ. ಇವಾಗ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ಇಷ್ಟ ಆದ್ರೆ ಪಾಯಸ ರೆಡಿ ಆಯ್ತು ಅಂದ್ಬಿಟ್ಟು. ಚೂರಿದೆ ಅಷ್ಟೇ, ಬೆಲ್ಲ ಕರ್ಗಿದೆ. ಒಂದ್ ಸ್ವಲ್ಪ ಬಿಸಿ ಆಗಿದ್ದಕ್ಕೆ, ಅಂದ್ರೆ ಇನ್ನೊಂದ್ ಸ್ವಲ್ಪ ಬೆಂದು ಬೆಲ್ಲ ಕರಗಿದ್ದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ಸ್ಮೆಲ್ ನೋಡ್ತಿದ್ರೆ ತಿನ್ಬೇಕು ಅನಿಸ್ತಿದೆ. ಆ ಸ್ಮೆಲ್ ಬರ್ತಾ ಇದ್ರೇನೆ ಅಷ್ಟು ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಸೇರಿಸಿದ್ರೆ ಆಗೋಯ್ತು. ಬೌಲಿಗೆ ಸರ್ವ್ ಮಾಡ್ಕೊಂಡ್ರೆ ರೆಡಿ ಆಯ್ತು. ಸುಡೋದೆ ಟೇಸ್ಟ್ ಮಾಡಕ್ ಆಗಲ್ಲ, ಸ್ವಲ್ಪ ಕೂಲ್ ಹಾಕ್ಬೇಕಿದು. ಇವಾಗ ನನ್ ಮಗ ಟೇಸ್ಟ್ ಮಾಡಿ ಹೇಳ್ತಾನಂತೆ ಹೇಗಿದೆ ಅಂತ. ಸುಡ್ತಿದೆ, ಏನ್ ಆಟ ಆಡ್ತಿದ್ದಾನೆ. ತಿನ್ನೋದು ಸರಿಯಾಗಿ ತಿನ್ನು. ಹೆಂಗಿದೆ? ಹೆಂಗಿದ್ಯೋ? ಹೆಂಗೆ? ಯಾರು ಮಾಡಿದ್ದು? ಹೆಂಗ್ ಮಾಡಿದ್ದಾಳಮ್ಮ? ಇಷ್ಟ ಆಯ್ತಾ? ಸಾಬುದಾನಿ ಪಾಯಸ ಅಂತೂ ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಗ ಹೇಗೆ ಹೇಳಿದ್ನೋ ಹಾಗೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿತ್ತು ಪಾಯಸ ಅಂತೂ. ಇದು ಕಂಟಿನ್ಯೂಷನ್ ದಾಗು, ಒಂದೇ ದಿನದಲ್ಲ ಇದು, ಅದ್ರ ನೆಕ್ಸ್ಟ್ ಡೇ ಇದು. ಡೈಲಿ ಮನೆ ಊಟ ತಿಂತಾನೆ ಇರ್ತೀವಿ, ಹಾಗೆ ಒಂದಿನ ಚೇಂಜಸ್ ಇರ್ಲಿ ಅಂತ ಈವ್ನಿಂಗು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ರು. ನನ್ನ ಮಗಂಗೂ ಸ್ವಲ್ಪ ಚೇಂಜಸ್ ಇರ್ಲಿ, ಮನೆ ಒಳಗೆ ಇರ್ತಾನೆ ಯಾವಾಗ್ಲೂ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇನ್ನು ಅವ್ನು ಸ್ಕೂಲಿಗೆ ಕೂಡ ಹೋಗ್ತಿಲ್ವಲ್ಲ, ಹಾಗಾಗಿ ಹೊರಗಡೆ ಹೋಗಿ ಬರೋಣ ಅಂತ, ಹಾಗೆ ಹೊರಗಡೆನೆ ಊಟ ಮಾಡ್ಕೊಂಬರೋಣ ಅಂತ ಈ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಹೊರಟ್ವಿ. ನನ್ನ ಮಗ ಐಸ್ ಕ್ರೀಮ್ ತಿನ್ಬೇಕು ಅಂತಿದ್ದ. ಈಚೆ ಬಂದ್ಮೇಲೆ ಐಸ್ ಕ್ರೀಮ್ ತಿನ್ಬೇಕು ಅಂತೀಯಾ ಅಂತ ಇಲ್ಲಿ ಬಾಂಬೆ ಕುಲ್ಫಿ ಅಂತ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕುಲ್ಫಿ. ಅದಕ್ಕೆ ಅಲ್ಲಿಗೆ ಕರ್ಕೊಂಬಂದ್ರು. ಅವನಿಗೆ ಡೋರ್ ಓಪನ್ ಮಾಡಕ್ ಬರ್ದೆ, ಒಳಗೆ ಹೋಗ್ದೆ, ಹಾಗೆ ನಿಂತಿದ್ದ. ನಾನು ಡೋರ್ ಓಪನ್ ಮಾಡಿದ್ಮೇಲೆ ಬಂದ ಒಳಗೆ. ಇಲ್ಲಿ ಫ್ರೂಟ್ ಎಕ್ಸ್ಟ್ರಾಕ್ಟ್ ಇಂದ ತೆಗೆದು ಮಾಡ್ತಾರೆ. ಇರು, ಮನೆಗೆ ಹೋಗ್ತೀನಣ್ಣ. ಔಷಧಿ A2 ಮಿಲ್ಕ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಫ್ರೂಟ್ ಎಕ್ಸ್ಟ್ರಾಕ್ಟ್ ತೆಗೆದು ಮಾಡೋದ್ರಿಂದ ಕುಲ್ಫಿ ತುಂಬ ಚೆನ್ನಾಗಿರುತ್ತೆ.
ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.